ಹಬ್ಬದ ತಯಾರಿ ಮಾಡ್ತಾ ಇದೀವಿ. ಅವರು ನಾನ್ ವೆಜ್ ತಯಾರಿ ಮಾಡ್ತಾವ್ರೆ. ಹಾಕಿ ಚೆನ್ನಾಗಿ ಕರಗೋವರೆಗೂ ಬೇಯಿಸ್ಕೊಳ್ಬೇಕು. ಬಿಸಿ ಮಾಡ್ತಾ ಇದ್ದಾಗ ಬೆಲ್ಲ ಕರಗ್ತಾ ಹೋಗುತ್ತೆ. ಇದಕ್ಕೆ ಯಾವ್ದಾಗಿ ನೀರನ್ನ ಹಾಕಿ ಅದಕ್ಕೆ ನೀರನ್ನ ಕುಡಿಸ್ತಾ ಹೋಗಬೇಕು, ಅಂದರೆ ಕುಡಿಯೋದು ಮಾಡಿಟ್ಟಿದ್ದೀನಿ. ಇನ್ನು ಇಲ್ಲಿ ಕನಕ ಕಲಸಿಟ್ಟಿದ್ದೀನಿ. ಇದು ಆಲ್ರೆಡಿ ಯಾವ ಕೆಲಸನೂ ಇಷ್ಟ ಇಲ್ಲ, ನನ್ನ ಹೊಟ್ಟೆ ಉರಿಸ್ತಾಳೆ. ಏನಂತೇಳಿ ಗೊತ್ತಾ, ನೀನು ಹಬ್ಬ ಮಾಡಲಿಲ್ಲ ಅಂದರೆ ಮಮ್ಮಿ ನಾನು ಹೆಲ್ಪ್ ಅದನ್ನು ಕೂಡ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇರುತ್ತೆ ಅಲ್ವಾ. ಲಕ್ಷ್ಮಿ ಅಂದರೆ ಲಕ್ಷಣವಾಗಿರ್ತಾರೆ ಅಂತ ಹೇಳ್ತಾರಲ್ಲ. ಇನ್ನು ನಮ್ಮ ಅಮ್ಮನವ್ರಿಗೆ ಸೀರೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಇನ್ನು ಇವತ್ತಕ್ಕಿಂತ ನಾಳೆ ನೀವು ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಅದನ್ನು ತೋರಿಸೋದಕ್ಕೆ ಆಗಲಿಲ್ಲ ನನಗೆ. ಯಾವುದೇ ರಂಗೋಲಿನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಅಮ್ಮನವ್ರ ಅಲಂಕಾರನೂ ಕೂಡ ಆಗಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹಬ್ಬದ ಹಿಂದಿನ ದಿನದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು. ಟೈಮ್ ಬಂದು ಆಲ್ರೆಡಿ 3:30 ಟೈಮ್ ಆಗಿದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಮನೆಯೆಲ್ಲದನ್ನು ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿ, ಹಾಗೆ ಕಿಚನ್ ಎಲ್ಲದನ್ನು ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು. ಇವಾಗ ನೈವೇದ್ಯಕ್ಕೆ ಅಂತ ಹೇಳಿ ಹೋಳಿಗೆನ ರೆಡಿ ಮಾಡೋಣ ಅಂತ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಪುಳಿಯೋಗರೆನೂ ಮಾಡೋಣ ಅಂತೇಳಿ ಪುಳಿಯೋಗರೆ ಪೌಡರ್ನು ಕೂಡ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಾಗೆ ಮಕ್ಕಳೆಲ್ಲ ಸ್ನಾನ ಮಾಡಿ ರೆಡಿ ಆದರು. ಸಾನು ಹೋಗಬೇಕಾಗಿತ್ತು ಸ್ಕೂಲಿಗೆ, ಬಟ್ ಆದರೆ ಸಾನು ಬೆಳಗ್ಗೆ ಸ್ಕೂಲಿಗೆ ಹೋಗಿಲ್ಲ. ಲೇಟಾಗಿದ್ವಿ ಬೆಳಗ್ಗೆ ಎಲ್ಲರೂ. ಅಂದರೆ ಅಲಾರಾಮ್ ಆಫ್ ಮಾಡಿಬಿಟ್ಟು ನಾನು ಮಲಗಿಬಿಟ್ಟಿದ್ದೀನಿ. ಅವಳು 8:30 ಎದ್ದು ಮಮ್ಮಿ ಎಪ್ಸಿಲ್ಲ ಅಂದ್ಲು. ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಸಾಕಾಗ್ಬಿಟ್ಟಿತ್ತು, ಮಲಗಿಬಿಟ್ಟಿದ್ದೀನಿ, ಗೊತ್ತೇ ಇಲ್ಲ ನನಗೆ. ಸೊ ಹಾಗಾಗಿ ಹೋಗಲಿಲ್ಲ. ಅವಳು ಮಾರ್ಚ್ ಫಾಸ್ಟಲ್ಲಿ ಇದ್ಲಂತೆ, ಬಟ್ ಆದರೆ ಮಿಸ್ ಆಯಿತು. ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ. ಅವಳು ಮುಗಿಸ್ಕೊಳಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದಾಳೆ. ಇನ್ನು ಸಂತನು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದು ಸಂತನು ಕೂತಿದ್ದಾರೆ, ಕನುಷಿನೂ ಕೂತಿದ್ದಾಳೆ. ಇನ್ನು ಇಲ್ಲಿ ಬ್ಯಾಕ್ ಡ್ರಾಪ್ಗೆ ಅಂತ ಹೇಳಿ ಈ ರೀತಿ ಬಟ್ಟೆನ ಹಾಕಿ ರೆಡಿ ಮಾಡಿದ್ದೀನಿ. ಬಟ್ ಆದರೆ ಪೂರ್ತಿ ಡೆಕೋರೇಟ್ ಆದಮೇಲೆ ತೋರಿಸ್ತೀನಿ. ಪಿಂಕ್, ವೈಟ್, ಪಿಂಕ್ ಇದನ್ನ ಮಿಕ್ಸ್ ಮಾಡಿ ಹಾಕಿರೋ ಅಂಥದ್ದು. ಇವಾಗ ಅದೇ ಹೋಳಿಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಟಿವಿನಲ್ಲಿ ಏನು ಕೆ ಎಫ್ ಸಿ ನೋಡ್ತಾರೆ ಸಂತು, ಅಂದರೆ ಅವರು ಮಾಡಬೇಕಂತೆ. ಅದಕ್ಕೋಸ್ಕರ ಯಾವುದೋ ವೀಡಿಯೋ ಹಾಕೋಬಿಟ್ಟು ಹಬ್ಬದ ತಯಾರಿ ಮಾಡ್ತಾ ಇದ್ದೀವಿ. ಅವರು ನಾನ್ ವೆಜ್ ತಯಾರಿ ಮಾಡ್ತಾವ್ರೆ. ಏನೋ ಅದನ್ನು ನೋಡಿಕೊಂಡು ನಾನೊಂದು ದಿನ ಟ್ರೈ ಮಾಡ್ಬೇಕು, ಅದಕ್ಕೆ ನೋಡ್ಕೊತಾ ಇದ್ದೀನಿ ಅಂದ್ಬಿಟ್ಟು. ಸಂತಿಗೆ ನಾನ್ ವೆಜ್ ಮಾಡ್ತಾ ಇಲ್ವಲ್ಲ, ಈಗ ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನಾನ್ ವೆಜ್ಜೇ ಮಾಡಿಲ್ಲ. ಹಾಗಾಗಿ ನಾನ್ ವೆಜ್ದು ಬೈಕೆ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹಾಕೊಂಡು ಕೂತವ್ರೆ. ನೀವೇನಾದರೂ ಹಾಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೋಳಿಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಇಲ್ಲಿ ಫಸ್ಟಿಗೆ ನೀರನ್ನ ಫಿಲ್ ಮಾಡಿ ಇಟ್ಟಿದ್ದೀನಿ ಈ ಪಾತ್ರೆಯಲ್ಲಿ. ಈ ನೀರನ್ನ ಇವಾಗ ಬಿಸಿಯಾಗೋದಕ್ಕಿಟ್ಟು ಫಸ್ಟು ಬೇಳೆನ ತೊಳೆದು ಹಾಕ್ಬಿಡ್ತೀನಿ. ಅದಾದಮೇಲೆ ತೋರಣ ಕಟ್ ಮುಗಿಸ್ಬಿಡ್ತೀನಿ. ನಾನು ಮೋಸ್ಟ್ ಆಫ್ ಆಲ್ ಟೈಮ್ ತೋರಣನ ಇಷ್ಟೊತ್ತಿನಲ್ಲೇ ಕಟ್ ಮುಗಿಸ್ಬಿಡ್ತೀನಿ, ಲೇಟ್ ಆಗುತ್ತೆ ಅಂತ ಹೇಳಿ. ಇವಾಗ ಬೇಳೆನ ಬೇಯೋದಕ್ಕೆ ಹಾಕ್ಬಿಟ್ಟು ತೋರಣನ ರೆಡಿ ಮಾಡ್ಕೊತೀನಿ. ನಾನು ಅರ್ಧ kg ತೊಗರಿಬೇಳೆನ ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ಕಡಲೆಬೇಳೆ, ಅಂದರೆ ನಾನೇನು ತೊಗೊಂಡಿದ್ದೆ ಆ ಗ್ಲಾಸಲ್ಲಿ 4 ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ಕಡಲೆಬೇಳೆ ಹಾಕೋದ್ರಿಂದ ಆದಷ್ಟು ಹೂರಣ ಗಟ್ಟಿಯಾಗೇ ಬರುತ್ತೆ, ತುಂಬ ತೆಳುವಾಗೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇನ್ನು ಅದಾದ ನಂತರ ಅದನ್ನು ಬೇಯೋದಕ್ಕಿಟ್ಟು ನಾನು ತೋರಣ ಕಟ್ಟು ಮುಗಿಸೋಣ ಅಂತ ಹೇಳಿ ತೋರಣ ಕಟ್ಟೋದಕ್ಕೆ ಅಂತ ಬಂದೆ. ಕಳೆದ ಸರಿ ಬೇರೆ ರೀತಿಯೇ ತೋರಣ ಕಟ್ಟಿದ್ದೆ, ಹೂವೆಲ್ಲ ಸ್ಟಿಕ್ ಮಾಡಿದ್ದೆ ಡಬಲ್ ಸೈಡೆಡ್ ಟೇಪ್ ಹಾಕಿ. ಸಾನು ಹೇಳಿದ್ಲು, ಮಮ್ಮಿ ಬೇಡ ಮಮ್ಮಿ, ಅದು ಸ್ಟಿಕ್ ಮಾಡಿದ್ರೂ ಅವಾಗವಾಗ ಬಿದ್ದೋಗ್ತಾ ಇರುತ್ತೆ, ಅದನ್ನು ಎತ್ತಿ ಮತ್ತೆ ಸ್ಟಿಕ್ ಮಾಡೋದೇ ಒಂದು ಕೆಲಸ ಆಗಿಬಿಡುತ್ತೆ, ಬೇಡ ಹಾಗೆ ಮಾಡು ಅಂತ ಹೇಳಿದ್ಲು. ಅದಕ್ಕೋಸ್ಕರ ಸರಿ ಆಯಿತು ಬೇಡ, ಅರಿಶಿನ ಕುಂಕುಮದಿಂದ ಸ್ವಲ್ಪ ಅಲಂಕಾರ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ನಾನು ಜಸ್ಟ್ ಹಾಗೇ ತೋರಣನ ರೆಡಿ ಮಾಡಿದೆ. ಸಿಂಪಲಾಗಿ ರೆಡಿ ಮಾಡಿದೆ. ಇದ್ರ ಮೇಲ್ಗಡೆ ಬೇಕಾದರೆ ಹೂವನ್ನ ತಂದು ಹಾಕ್ಕೊಂಡ್ರೆ ಆಯಿತು, ಅದನ್ನು ಅಂದರೆ ಮಾಲೆ ಅಂದರೆ ಕಟ್ಟಿರೋ ಹೂವನ್ನ ತಂದು ಹಾಕಿದ್ರೆ ಆಯಿತು ಅಂತ ಇದನ್ನು ಹೀಗೆ ಮಾಡಿಕೊಂಡೆ. ಇನ್ನು ಅಷ್ಟರಲ್ಲಿ ಬೇಳೆನೂ ಕೂಡ ಕುಕ್ ಆಗಿತ್ತು. ಬಂದು ಅದರಲ್ಲಿರೋ ನೀರೆಲ್ಲದನ್ನು ತೆಗೆದು ನಾನು ಇದಕ್ಕೆ ಇವಾಗ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾನು ಅರ್ಧ kgಗಿಂತ ಸ್ವಲ್ಪ ಜಾಸ್ತಿನೇ ಬೇಳೆ ಹಾಕ್ಕೊಂಡಿದ್ದೀನಿ. ಅಂದರೆ ಅರ್ಧ kg ತೊಗರಿಬೇಳೆ, 1 ಕಪ್ಪಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೆ ಅಲ್ವಾ, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 3/4 kgಯಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಉಂಡೆ ಬೆಲ್ಲನ ಪುಡಿ ಮಾಡಿಕೊಂಡು ಆದಷ್ಟು ಕೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಕರಗೋವರೆಗೂ ಬೇಯಿಸ್ಕೊಳ್ಬೇಕು. ಬಿಸಿ ಮಾಡ್ತಾ ಇದ್ದಾಗ ಬೆಲ್ಲ ಕರಗ್ತಾ ಹೋಗುತ್ತೆ. ಇದಕ್ಕೆ ಯಾವುದೇ ನೀರು ಹಾಕೋ ಅವಶ್ಯಕತೆಯೂ ಇಲ್ಲ. ಹಾಗೆಯೇ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ಇನ್ನು ಇದೇ ಟೈಮಲ್ಲಿ ನಾನು ತುರಿದಿರೋ ತೆಂಗಿನಕಾಯಿ ತುರಿನೂ ಕೂಡ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊತೀನಿ. ಒಂದು ಫುಲ್ ದೊಡ್ಡ ತೆಂಗಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಇಷ್ಟು ತೆಳುವಾಗಿ ಕಾಣಿಸ್ತಿದೆ, ಚೆನ್ನಾಗಾಗುತ್ತಾ ಹೂರಣ, ಮೆತ್ತೆ ಆಗಲ್ವಾ ಅಂತ ಅನ್ನಿಸ್ಬೋದು, ಬಟ್ ಇಲ್ಲ, ಈ ರೀತಿ ನೀವು ಫ್ರೈ ಮಾಡಿ ಮಾಡಿಕೊಂಡ್ರೆ, ಪಾಕ ತಕ್ಕೊಂಡು ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಹೂರಣ ತೆಳುವಾಗೋದಿಲ್ಲ, ಪರ್ಫೆಕ್ಟಾಗಿ ಗಟ್ಟಿಯಾಗೇ ಬರುತ್ತೆ. ಇಲ್ಲಾಂದರೆ ಬರೀ ಬೆಲ್ಲನ ಕುಟ್ಟು ಹಾಕಿ ರುಬ್ಕೊಳ್ಳೋದಕ್ಕೆ ಹೋದರೆ ಅದು ಮೆತ್ತೆ ಆಗಿಬಿಡುತ್ತೆ ಹೂರಣ. ಈ ರೀತಿ ಹೂರಣ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ದಿನವೂ ನೀವು ಹೋಳಿಗೆನ ಇಟ್ಕೊಂಡು ತಿನ್ಬೋದು, ಮಾಡಿಟ್ಟಿದ್ರೂ ಕೂಡ ಹಾಳಾಗೋದಿಲ್ಲ ಬೇಗ.
ಇನ್ನು ಇದೇ ಟೈಮಲ್ಲಿ ನಾನು ಏಲಕ್ಕಿ ಪುಡಿನೂ ಕೂಡ ಸೇರಿಸಿದ್ದೀನಿ, ಬಟ್ ಅದ್ರ ಕ್ಲಿಪ್ಪಿಂಗು ಇಲ್ಲಿ ಮಿಸ್ ಆಗಿದೆ ಎಡಿಟ್ ಮಾಡೋ ಟೈಮಲ್ಲಿ. ಸೊ ನಾನು 8ರಿಂದ 10 ಏಲಕ್ಕಿ ಇದು ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಇದನ್ನು ಪಾಕ ಗಟ್ಟಿಯಾಗೋವರೆಗೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಇದು ಇವಾಗ ಆಗಿದೆ, ಇದನ್ನು ಆರೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಇದು ಆರಿದ ನಂತರ ನಾನು ಗ್ರೈಂಡರಲ್ಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಆದಷ್ಟು ನನಗೆ ಕಂಫರ್ಟಬಲ್ ಗ್ರೈಂಡರಲ್ಲಿ ರುಬ್ಬೋ ಅಂಥದ್ದೇ ಈಸಿಯಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಗ್ರೈಂಡರಲ್ಲಿ ಹಾಕ್ಕೊತೀನಿ. ಮಿಕ್ಸಿನಲ್ಲೂ ಈಸಿಯಾಗಿ ರುಬ್ಕೊಳ್ಬೋದು. ಈ ರೀತಿ ಪಾಕ ಮಾಡಿಕೊಂಡ್ರೆ ನಿಮಗೆ ಮಿಕ್ಸಿನಲ್ಲಿ ರುಬ್ಬೋದಕ್ಕೂ ಕಷ್ಟ ಆಗೋದಿಲ್ಲ. ಬಟ್ ಆದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಗ್ರೈಂಡರ್ ಅವಶ್ಯಕತೆ ಇದೆ. ಆದಷ್ಟು ನುಣ್ಣದಾಗಿ ಬೇಳೆ ಕಾಯಿ ಎಲ್ಲೂ ಕೂಡ ಉಳ್ಕೊಳ್ದೇ ಇರೋ ರೀತಿ ನುಣ್ಣದಾಗಿ ರುಬ್ಕೊಂಡ್ರೆ ಹೋಳಿಗೆ ಮಾತ್ರ ತಟ್ಟುವಾಗ ತುಂಬ ಈಸಿಯಾಗಿ ಬರುತ್ತೆ ನಿಮಗೆ. ಇಲ್ಲ ಅಂದರೆ ಹೋಳಿಗೆ ಕಿತ್ತೋಗುತ್ತೆ. ಬೇಳೆ ಮತ್ತು ಕಾಯಿ ಏನಾದರೂ ಸಿಕ್ಕಿದ್ರೆ ಪೀಸೋಲಿ ಹೋಳಿಗೆ ತಟ್ಟಬೇಕಾದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀಟಾಗಿ ನೋಡಿ ನುಣ್ಣದಾಗಿ ರುಬ್ಕೊಂಡು ಇಟ್ಕೊಳ್ಳಿ. ಇವಾಗ ಇದು ರುಬ್ಬಿದಾಗಿದೆ, ತೆಗೆದಿಟ್ಕೊಳ್ತೀನಿ. ಇದಾದ ನಂತರ ನಾನು ಹೋಳಿಗೆಗೆ ಕನ್ಕೋಬೇಕಲ್ವ, ಅದನ್ನು ಕಲಿಸ್ಕೊಳ್ಳೋದಕ್ಕೆ ಬರೀ ಮೈದಾ ಹಾಕೋದಿಲ್ಲ, ಚಿರೋಟಿ ರವೆನೂ ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಚಿರೋಟಿ ರವೆ ಹಾಕ್ತೀನಿ, ಕಮ್ಮಿಯಾಗಿ ಮೈದಾನ ಹಾಕ್ಕೊಳ್ತೀನಿ. ನಾನು ಅರ್ಧ kg ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ, 1/4 kg ಮೈದಾನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದೆರಡನ್ನೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಅರಿಶಿಣದ ಪುಡಿ ಬೇಕಿದ್ದರೆ ಹಾಕ್ಕೊಳ್ಬೋದು, ಇದು ಆಪ್ಷನಲ್. ಬಟ್ ನನಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ, ಯಾಕೆಂದರೆ ರವೆ ಹಾಕಿರೋದ್ರಿಂದ ರವೆ ನೀರನ್ನು ಆದಷ್ಟು ಹೀರ್ತಾ ಹೋಗುತ್ತೆ. ಸ್ವಲ್ಪ ತೆಳುವಾಗಿ ನೀರು ಹಾಕ್ಕೊಂಡ್ಬಿಟ್ರು ತೊಂದರೆ ಇಲ್ಲ, ಇದು ಆರಾಮಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಇನ್ನು ಇದಕ್ಕೆ ಸ್ವಲ್ಪ ಆವಾಗವಾಗ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕಾಗುತ್ತೆ. ನೀವು ಎಷ್ಟೇ ನೀರು ಆ್ಯಡ್ ಮಾಡಿದ್ರು ರವೆ ಚೆನ್ನಾಗಿ ನೀರನ್ನ ಹೀರುತ್ತೆ. ಪೂರ ಮೈದಾ ಬಳಸಿ ಮಾಡೋದಕ್ಕಿಂತ ಈ ರೀತಿ ರವೆನ ಬಳಸಿದ್ರೆ ಆದಷ್ಟು ಒಬ್ಬಟ್ಟು ಕಿತ್ತೋಗೋದಿಲ್ಲ. ತುಂಬ ಚೆನ್ನಾಗಿ ಒಬ್ಬಟ್ಟು ಮಾಡ್ಕೊಳ್ಬೋದು, ತಟ್ಕೊಳ್ಳೋದಕ್ಕೂ ಕೂಡ ನಿಮಗೂ ಈಸಿ ಆಗುತ್ತೆ. ಹೊಸದಾಗಿ ಮಾಡೋರು ಮಾತ್ರ ರವೆನ ಯೂಸ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಟೈಮ್ ನೋಡಬೇಕು. ಇವಾಗ ಇನ್ನೂ ಸಾಫ್ಟ್ ಬೇಕು ಅನಿಸ್ತು, ಅದಕ್ಕೋಸ್ಕರ ನಾನು ಇನ್ನು ಸ್ವಲ್ಪ ನೀರನ್ನ ಹಚ್ಚಿ ಮುಗಿಸ್ಕೊಂಡು ಅದನ್ನು ಕೂಡ ಪೂರ್ತಿ ಹೀರ್ಕೊಳ್ಳೋವರೆಗೂ ನಾದ್ಕೊಳ್ಬೇಕಾಗುತ್ತೆ. ಇದು ಎಷ್ಟು ಚೆನ್ನಾಗಿ ನಾವು ಹೂರಣನ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ, ಕಿತ್ತೋಗೋದಿಲ್ಲ ನಿಮಗೆ ಹೋಳಿಗೆ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ನೀರನ್ನ ಹಾಕಿ ಅದಕ್ಕೆ ನೀರನ್ನ ಕುಡಿಸ್ತಾ ಹೋಗಬೇಕು. ಅಂದರೆ ಕುಡಿಯೋದು ಅಂದರೆ ಅದು ಹೀರ್ಕೊಳ್ತಾ ಹೋಗುತ್ತೆ. ಆ ರೀತಿ ಮಾಡ್ಕೊಳ್ತಾ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಅದಾದಮೇಲೆ ಚೆನ್ನಾಗಿ ನಾದಿ ಅದು ನೀರೆಲ್ಲ ಕುಡಿದು ಸಾಫ್ಟ್ ಆಗಿದೆ ಅಂತ ಅನಿಸ್ದಾಗ ಆಯಿಲ್ನ ಹಾಕ್ಕೊಂಡು ಆಯಿಲ್ನು ಕೂಡ ಸೇಮ್ ಹಾಗೆ ಕುಡಿಸ್ಬೇಕು. ಅಂದರೆ ಆಯಿಲ್ನ ಹಾಕೋದ್ರಿಂದನೂ ಕೂಡ ಆದಷ್ಟು ಹೂರಣ ಸಾಫ್ಟಾಗಿ ಬರುತ್ತೆ. ನಾನು 250 ml ಅಷ್ಟು ಆಯಿಲ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ನಾನು ಏನು ಗಾಣದ ಎಣ್ಣೆ ಯೂಸ್ ಮಾಡ್ತೀನಿ ಅದನ್ನೇ ಯೂಸ್ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡು ಇದೇ ರೀತಿ ಬರೀ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ಬಟ್ ಇದು ಮಿಕ್ಸ್ ಅಲ್ವಾ, ಓಕೆ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರಾ ಹೋಳಿಗೆ ಹಿಟ್ಟನ್ನು ಅಂದರೆ ಹೂರಣನ ಅಷ್ಟು ಚೆನ್ನಾಗಿ ಹೋಳಿಗೆನ ತಟ್ಬೋದು. ಹೋಳಿಗೆ ಅನ್ನೋದು ಏನು ಗೊತ್ತಾ, ಕಲಿಯೋ ಗಂಟ ಕಷ್ಟ ಅಷ್ಟೇ. ಒಂದು ಸರಿ ಕಲ್ತ್ಬಿಟ್ರೆ ಮಾತ್ರ ಅದನ್ನು ಮಾಡೋದು ಅಷ್ಟೇ ಸುಲಭವಾಗಿರುತ್ತೆ ನಿಮಗೆ. ಸೊ ಚೆನ್ನಾಗಿ ನಾದೋದನ್ನು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆಯೇ ಹೂರಣನ ಪಾಕ ಮಾಡ್ಕೊಳ್ಳಿ, ಅದು ಕೂಡ ಈಸಿಯಾಗಿ ಆಗುತ್ತೆ ನಿಮಗೆ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ನೀವು ಆರಾಮಾಗಿ ಹೋಳಿಗೆನ ಮನೆಯಲ್ಲಿ ಎಷ್ಟು ಟೈಮ್ ಬೇಕಿದ್ರೂ ಮಾಡ್ಕೊಳ್ಬೋದು ಈಸಿಯಾಗಿ. ಇನ್ನಿವಾಗ ಈ ಇದು ಕನಕನೂ ಕೂಡ ರೆಡಿಯಾಗಿದೆ, ಹೂರಣನೂ ಕೂಡ ರೆಡಿಯಾಗಿದೆ. ಅಂದರೆ ನಾನು ಇವಾಗ ಹೋಳಿಗೆ ಮಾಡಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೋಳಿಗೆ ಮಾಡಿ ತೋರಿಸ್ತೀನಿ. ಇದನ್ನು ನಾನು ಎತ್ತಿ ಒಂದು ಬೌಲ್ನಲ್ಲಿ ಹಾಕಿ ಆಯಿಲ್ ಹಚ್ಬಿಟ್ಟು ಇಟ್ಬಿಡ್ತೀನಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಂಡು ನೀವು ಯಾವಾಗ ಬೇಕಿದ್ರೂ ಮಾಡ್ಕೊಳ್ಬೋದು. ಇವಾಗ ಇದನ್ನು ಒಂದು ಬೌಲಲ್ಲಿ ಹಾಕಿದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕಿ 2 ಸ್ಪೂನಷ್ಟು ಆಯಿಲ್ನ ಹಾಕಿ ಅದನ್ನು ಕೂಡ ಹಚ್ಚಿ ಹಾಗೆಯೇ ಇಟ್ಕೊಳ್ತೀನಿ. ಮಾತ್ರ ಸಖತ್ತಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ. ನಾನು ಎಷ್ಟು ಸಾರಿ ಹೋಳಿಗೆ ಮಾಡಿದ್ರೂ ಒಂದು ಸರಿನೂ ಅದು ಫೇಲ್ ಆಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಈ ರೀತಿ ಟ್ರೈ ಮಾಡಿ ಕಮೆಂಟ್ ಮಾಡು ತಿಳಿಸಿ. ಹೋಳಿಗೆ ತಟ್ಟೋದನ್ನು ನಾಳೆ ಹೇಳ್ಕೊಡ್ತೀನಿ, ಬೇಜಾರು ಮಾಡ್ಕೊಂಡ್ಬಿಡಿ. ಹಬ್ಬದ ದಿನ ಮಾಡೋಣ ಅಂತ ಹೇಳಿ ಇವಾಗ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೆಸಿಪಿನೇ ಅಂತ ಅಲ್ಲ, ಬಟ್ ಸುಮ್ಮನೆ ತೋರಿಸ್ದೆ, ನಾನು ಮಾಡ್ತಿದ್ದೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಸಪ್ರೇಟಾಗಿ ಪೂರ್ತಿಯಾಗಿ ಅದೇ ವಿಡಿಯೋನ ನಾನು ಮಾಡಿ ತೋರಿಸ್ತೀನಿ. ಇನ್ನು ಅದಾದಮೇಲೆ ಪುಳಿಯೋಗರೆಗೆ ಹುಳಿಗೆ ಪೌಡರ್ ಮಾಡೋದಕ್ಕೆ ಅಂತ ಹೇಳಿ ಫ್ರೈ ಮಾಡಿ ಅದನ್ನು ಹುಳಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು. ಅದೇ ಟೈಮಲ್ಲಿ ಸಂತು ಕೂಡ ಈ ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಹೇಳಿ ನಾನು ಟೇಬಲ್ಗೆ ಹೇಳಿದ್ದೆ. ಸಂತು ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ದೆ, ಫ್ಯಾಕ್ಟ್ರಿನೂ ತೋರಿಸಿದ್ದೆ ಮುಂಚೆನೇ ಅಲ್ವಾ, ಇಂಟೀರಿಯಲ್ ಫ್ಯಾಕ್ಟ್ರಿ, ಅಲ್ಲಿ ಹೋಗಿದ್ರು ಸಂತು. ಅಲ್ಲಿಂದ ಈ ರೀತಿ ಟೇಬಲ್ನ ಮಾಡಿಸ್ಕೊಂಡು ಬಂದಿದ್ದರು. ಅಂದರೆ ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಹೇಳಿ ಯೂಶ್ವಲಿ ಮಾಡಿಸೋ ಅಂಥದ್ದು ಇದೇ ರೀತಿಯಂತೆ. ನಾನು ಜಸ್ಟು ಒಂದು ಟೀಪಾಯ್ ಥರ ಮಾಡಿಸ್ಕೊಡಿ ಅಂತ ಅಂದೆ, ಬಟ್ ಅಣ್ಣ ಈ ರೀತಿ ಮಾಡಿಕೊಟ್ಟು ಕಳಿಸಿದ್ರು. ಇವಾಗ ಎಲ್ಲದನ್ನು ಮಾಡಿ ಮುಗಿಸಿದ್ದಾಯಿತು. ಇನ್ನು ಡೆಕೋರೇಷನ್ ಕಡೆ ನೋಡಬೇಕು, ಏನೇನು ಮಾಡಿ ಮುಗಿಸಿದ್ದೀನಿ ಅದೆಲ್ಲದನ್ನು ತೋರಿಸ್ತೀನಿ ರೀ. ಹೋಳಿಗೆ ಹಿಟ್ಟು ಮಾಡಿ ಇಟ್ಟಿದ್ದೀನಿ, ಇನ್ನು ಇಲ್ಲಿ ಕನಕ ಕಲಸಿಟ್ಟಿದ್ದೀನಿ. ಇದು ಆಲ್ರೆಡಿ ಉಬ್ಬೋದಕ್ಕೆ ಶುರುವಾಗೈತೆ ಕನಕ. ಚೆನ್ನಾಗಿ ನಾದಿದ್ರೆ ಈ ರೀತಿ ಬರುತ್ತೆ.
ಇನ್ನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಅಷ್ಟೇ. ಇನ್ನು ಕಾಳು ನೆನೆಯೋದಕ್ಕೆ ಹಾಕಿದ್ದೀನಿ, ಜೊತೆಗೆ ಪುಳಿಯೋಗರೆ ಗೊಜ್ಜು ಇದಿಷ್ಟು ರೆಡಿಯಾಗಿದೆ. ಹಾಗೆ ಕಿಚನು ಕೂಡ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಮುಗಿಸಿದ್ದು ಕೂಡ ಆಗಿದೆ. ಇವಾಗ ಏನೇ ಇದ್ರೂ ಡೆಕೋರೇಷನ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಇವಾಗ. ಯಾವ ಕೆಲಸನೂ ಇಷ್ಟ ಇಲ್ಲ, ನನ್ನ ಹೊಟ್ಟೆ ಉರಿಸ್ತಾಳೆ. ಏನಂತೇಳಿ ಗೊತ್ತಾ, ನೀನು ಹಬ್ಬ ಮಾಡಲಿಲ್ಲ ಅಂದರೆ ಮಮ್ಮಿ ನಾನು ಹೆಲ್ಪ್ ಮಾಡ್ತೀನಿ ಮಾಡು ಅಂತ ಹೇಳ್ತೀನಿ ಅಂತಿದ್ದು. ಇಂಥ ಕೆಲಸ ಆಗಲ್ಲ ಬರೀ ಅದು. ಬೆಡ್ ಸ್ಪ್ರೆಡ್ ಎಲ್ಲ ಸಾನು ಹಾಕಿದ್ಲು. ಇಂಥವೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ. ಇಷ್ಟ ಆಯಿತು. ಇಲ್ಲಿ ಬ್ಯಾಕ್ ಡ್ರಾಪು ಸ್ವಲ್ಪ ದೊಡ್ಡದಾಗಿ ಮಾಡಿದೆ, ಅದು ಸೈಜು ತುಂಬ ಚಿಕ್ಕ ಅನಿಸ್ತು ಈ ಟೇಬಲ್ ತಂದಿದ್ದರಿಂದ. ನಾನು ಕೇಳಿದೆ, ಒಂದು ಇರಿ ಲೈಟ್ ಆನ್ ಮಾಡಿಬಿಡ್ತೀನಿ, ಕತ್ಲೆ ಅನಿಸ್ತೈತೆ. ಏನು ಎಂಗೇಜ್ಮೆಂಟಲ್ಲಿ ಇಟ್ಟಕ್ಕೆ ಆಯ್ತು, ದೇವ್ರ ಕುಡ್ಸೋಕ್ಕೆ ಅಂತ ತಂದಿರೋದು ನಿಂಗೆ ಕುತ್ಕೊಳ್ಳೋಕ್ಕಲ್ಲ. ಅದು ಸ್ವಲ್ಪ ದೊಡ್ಡದಾಗಿ ಬೇಕಿತ್ತು, ಈ ಟೇಬಲ್ ಸೈಜ್ಗೆ ದೊಡ್ಡದು ಬೇಕು ಅನಿಸ್ತು. ಅದಕ್ಕೋಸ್ಕರ ಅದನ್ನು ದೊಡ್ಡದಾಗಿ ಮಾಡಿದೆ ಸ್ವಲ್ಪ. ಇನ್ನು ಇವಾಗ ಅದನ್ನು ಡೆಕೋರೇಟ್ ಮಾಡಬೇಕು. ಇದನ್ನು ಸಂತೋರ್ ಫ್ರೆಂಡ್ ಮಾಡಿಕೊಟ್ಟಿದ್ದು. ನನಗೆ ಒಂದು ಟೀಪಾಯಿಗೆ ಅಂತ ಹೇಳಿದ್ದು, ಬಟ್ ಅಂದರೆ ದೇವ್ರು ಕೂಡ್ಸೋದಕ್ಕೆ ಅಂತ ಹೇಳಿದ್ದಕ್ಕೆ ಅವರು ಅಷ್ಟೂ ದೊಡ್ಡದಾಗಿ ಅಂದರೆ 3 ಸ್ಟೆಪ್ನ ಮಾಡಿದ್ದಾರೆ. ಯೂಶ್ವಲಿ ದೇವ್ರು ಕೂಡ್ಸೋದಕ್ಕೆ ಹಾಗೆ ಮಾಡೋದಂತೆ, ಅದಕ್ಕೋಸ್ಕರ ನನಗೂ ಕೂಡ ಹಾಗೆ ಮಾಡಿಕೊಟ್ಟಿದ್ದಾರೆ ಅಣ್ಣ. ಇವಾಗ ಇದ್ರ ಮೇಲೆ ಕೂರಿಸ್ತೀನಿ, ಹೇಗೆ ಕಾಣಿಸುತ್ತೆ ಫೈನಲ್ ಲುಕ್ಕು ನೋಡೋಣ ಬನ್ನಿ. ಇವಾಗ ಫಸ್ಟಿಗೆ ಸ್ಟಾರ್ಟ್ ಮಾಡ್ತೀನಿ, ತೋರಿಸ್ತೀನಿ ಎಲ್ಲ ಅದನ್ನು ತೋರಿಸ್ತೀನಿ. ಫಸ್ಟಿಗೆ ಮಾಡ್ತೀನಿ, ಲಾಸ್ಟ್ ಫೈನಲಲ್ಲಿ ಏನು ಲುಕ್ ಬರುತ್ತೆ ಅನ್ನೋದನ್ನು ಕೂಡ ಮಾತಾಡೋಣ ಅವಾಗ. ನಾನು ಡೆಕೋರೇಷನ್ಗೆ ಅಂತೇಳಿ ಬ್ಯಾಕ್ ಡ್ರಾಪ್ಗೆ ಯೂಶ್ವಲಿ ನಾನು ಕಳೆದ ವರ್ಷ ಎಲ್ಲ ಥರ್ಮಾಕೋಲ್ ಪೀಸ್ನ ಯೂಸ್ ಮಾಡಿದ್ದೆ. ನಾನು ಪ್ರತಿ ವರ್ಷವೂ ಆ ಥರ್ಮಾಕೋಲ್ ಪೀಸ್ ಯೂಸ್ ಮಾಡಿಕೊಂಡು ನಾನು ಲಕ್ಷ್ಮಿನ ಕೂರಿಸ್ತಾ ಇದ್ದೆ. ಬಟ್ ಈ ವರ್ಷ ಬ್ಯಾಕ್ ಡ್ರಾಪ್ ಮಾಡೋಣ ಅನಿಸ್ತು, ಅದಕ್ಕೋಸ್ಕರ ಕಾಂಬಿನೇಷನ್ಗೆ ಅಂತ ಪಿಂಕ್, ವೈಟ್, ಪಿಂಕ್ 3 ಹಾಕಿದ್ದೀನಿ. ನನಗೆ ಮಧ್ಯದಲ್ಲಿ ವೈಟ್ ಬದಲಾಗಿ ಪರ್ಪಲ್ ಕಲರ್ ಹಾಕೋಣ ಅನ್ನೋ ಪ್ಲ್ಯಾನ್ ಇತ್ತು. ಬಟ್ ಪರ್ಪಲ್ ಕಲರ್ ನಾನು ತರೋದಕ್ಕಾಗಿರಲಿಲ್ಲ. ನಾನು ಹೊಲಿಯೋದಕ್ಕೆ ಕೊಟ್ಟಿದ್ದ ಟೈಲರ್ಗೆ ಪರ್ಪಲ್ ಕಲರ್ನ ತಂದು ಹೊಲ್ಕೊಡಿ ಅಂತ ಹೇಳಿದೆ. ಬಟ್ ಅವರು ಸ್ವಲ್ಪ ಡಾರ್ಕ್ ಕಲರ್ ತಂದುಬಿಟ್ಟಿದ್ರು, ಅದಲ್ಲಿ ಮ್ಯಾಚ್ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ವೈಟ್ನೇ ಹಾಕ್ತೆ. ನೋಡೋಣ ನೆಕ್ಸ್ಟ್ ಟೈಮ್ ಬೇರೆ ಥರ ಮಾಡೋದಕ್ಕೆ ಆವಾಗ ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಇನ್ನು ಅದಾದಮೇಲೆ ನಾನು ಹೂವು ತಂದಿದ್ದೆ ಅಲ್ವಾ, ನೋಡಿ ಚಿಕ್ಕ ಸೆಟ್ ಇದೆ ನನ್ನ ಹತ್ರ ಅಂತ ಹೇಳಿದ್ನಲ್ಲ, ಈ ರೀತಿದು ಸೆಟ್ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಆ ರೀತಿ ತಂದು ನಾನು ಅದನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಅದು ತುಂಬ ಹೈಟ್ ಆಗ್ತಿತ್ತು, ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆನೇ ತೆಗೆದು ಹಾಕಿದ್ದೆ. ಇನ್ನು ಇಷ್ಟೂ ಹಾಕಿದ್ವಿ. ಅದಾದಮೇಲೆ ಒಂದು ಕಮಲ ಹೂವು ಕೂಡ ಸಿಕ್ತು ನನ್ನ ಕೈಗೆ, ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಸೆಂಟರಲ್ಲಿ ಅದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡ್ತಾಯಿದ್ವಿ. ನಾನು ಸಾನು ಇಬ್ಬರು ಕೂಡ ಸೇರಿಕೊಂಡು ಈ ಬ್ಯಾಕ್ ಡ್ರಾಪ್ ಮಾಡ್ತಿದ್ವಿ. ಸಂತು ಇನ್ನೂ ಒಂದಷ್ಟು ಏನೇನೋ ತರೋ ಅಂಥದ್ದಿದ್ವು, ಅದನ್ನು ತರೋದಕ್ಕೆ ಹೋಗಿದ್ರು. ಸಂತುಗೆ ಹೇಳ್ತೀನಿ ಮುಂಚೆನೇ ತಂದು ಕೊಟ್ಬಿಡಿ ಅಂಥೇಳಿ, ಆದ್ರೂ ಕೂಡ ಸಂತು ಮಾತು ಕೇಳೋದಿಲ್ಲ. ಲಾಸ್ಟ್ ದಿನ ಏನಾದರೂ ತರಲೇಬೇಕು, ಅವ್ರು ಅದನ್ನೆಲ್ಲ ಹರಡಲೇಬೇಕು. ಆ ರೀತಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ, ನೀವು ತನ್ನಿ ಅಂತ ಹೇಳಿಬಿಟ್ಟು ನಾವು ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ತಾಯಿದ್ವಿ. ಅದೆಲ್ಲ ಬ್ಯಾಕ್ ಡ್ರಾಪ್ ಮಾಡಿ ಮುಗ್ದಿದ್ದಾದಮೇಲೆ ನೀರನ್ನ ತುಂಬಿಸ್ಕೊಂಡು ಬಂದೆ. ಅಂದರೆ ನಾನು ಸಿಂಕಲ್ಲಿರೋ ನಲ್ಲಿನಲ್ಲೇ ನೀರು ತುಂಬಿಸ್ಕೊಳ್ಳೋ ಅಂಥದ್ದು, ಅಂದರೆ ಬಿಂದಿಗೆನ ಕೆಳಗಿಡೋದಕ್ಕೆ ಹೋಗೋದಿಲ್ಲ, ಹಾಗೆ ಕೈನಲ್ಲಿ ಇಟ್ಕೊಂಡು ತುಂಬಿಸ್ಕೊಳ್ತೀನಿ. ಕೆಲವೊಬ್ಬರು ಬೇರೆ ಕಡೆ ಅಂದರೆ ಹೊರಗಡೆ ಇರೋ ನಲ್ಲಿನಲ್ಲಿ ತುಂಬಿಸ್ಕೊಂಡು ಬರ್ತಾರೆ, ಬಟ್ ಇಲ್ಲಿ ನಮ್ಗೆ ಅದೆಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಸಿಂಕಲ್ಲೇ ತುಂಬಿಸ್ಕೊಳ್ತೀನಿ. ಎಲ್ಲದನ್ನು ವಾಶ್ ಮಾಡಿ ಅಲ್ಲಿ ಪೂಜೆ ಮಾಡಿ ಒಂದು ಟೈಮು ಅದೇ ಕೈನಲ್ಲೇ ಬಿಂದಿಗೆ ಇಟ್ಕೊಂಡು ತುಂಬಿಸ್ಕೊಳ್ತೀನಿ. ಅದಾದಮೇಲೆ ನಾನು ದೇವ್ರಿಗೆ ಅಲಂಕಾರ ಮಾಡೋಣ ಅಂತ ಹೇಳಿ ಬಂದೆ. ಇನ್ನು ಸ್ಯಾರಿನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅದನ್ನು ನರ್ಗೆ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಪರ್ಪಲ್ ಕಲರ್ ಬ್ಯಾಕ್ ಡ್ರಾಪ್ಗೆ ಅಂತ ತರಿಸಿದೆ ಅಂತ ಹೇಳಿದ್ನಲ್ಲ, ಅದು ಅಲ್ಲಿದೆಯಲ್ಲ ನೋಡಿ, ಸೇಮ್ ಸ್ಯಾರಿದು ಬ್ಲೌಸು ಮತ್ತು ಬಾರ್ಡರ್ ಏನು ಬರುತ್ತೆ ಅದೇ ಕಲರ್ ಇದೆ. ಅದನ್ನು ಕೂಡ ನಾನು ಈ ಕಲರ್ ಹಾಕೋದಕ್ಕೆ ಇಷ್ಟ ಇರಲಿಲ್ಲ, ವೈಟ್ ಕಲರ್ ಹಾಕೋದಕ್ಕೆ ಇಷ್ಟ ಇತ್ತು. ಬಟ್ ಅದರ ಬ್ಯಾಕ್ ಡ್ರಾಪ್ಗೆ ಪರ್ಪಲ್ ಬಂದು ತಂದಿದ್ದರೆ ವೈಟ್ ಹಾಕ್ತಿದ್ದೆ. ಇನ್ನು ಅಷ್ಟು ದೊಡ್ಡದಾಗಿರೋ ಅಂಥದ್ದು ವೈಟ್ ಬಟ್ಟೆ ಮನೆಯಲ್ಲಿ ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ಸರಿ ಬಿಡು, ನೆಕ್ಸ್ಟ್ ಟೈಮ್ ಹೊತ್ತಿಗೆ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು, ಇದು ನನಗೂ ಆ ಟೇಬಲ್ ತಂದಿದ್ದು ಲಾಸ್ಟ್ ಮಿನಿಟಲ್ಲಿ ತಂದಿದ್ದು, ಈ ರೀತಿ ಅಳತೆದು ಅಂತ ಹೇಳಿ. ಇಲ್ಲ ಅಂದಿರ ನಾನು ಮುಂಚೆನೇ ಒಂದಷ್ಟು ತಂದಿಟ್ಕೊತಿದ್ದೆ. ಬಟ್ ಓಕೆ, ಪರವಾಗಿಲ್ಲ, ನೆಕ್ಸ್ಟ್ ವರ್ಷಕ್ಕೆ ತಂದು ಹಾಕ್ಕೊತೀನಿ. ಇನ್ನು ಅದರದ್ದು ಹಸ್ತ ಮತ್ತು ಏನಿದೆ ಹಸ್ತ ಮತ್ತು ಬ್ಲೌಸ್ ಅದನ್ನು ರೆಡಿ ಮಾಡ್ತಾಯಿದ್ದೆ. ಬ್ಲೌಸ್ ಪೀಸ್ ಹಾಕಿ ಸಾನು ಈ ಟೈಮಲ್ಲಿ ಹೇಳ್ತಾಯಿದ್ಲು, ಮಮ್ಮಿ ಆದ್ರೂ ನಿಜಕ್ಕೂ ನಾವು ಒಂದು ಬಿಂದಿಗೆಗೆ ಸೀರೆ ಉಡ್ಸೋದು ನಾವೇ ರೆಡಿ ಮಾಡೋದು ಅಲ್ವ ಮಮ್ಮಿ, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಬಾರ್ಬಿ ಬೊಂಬೆನೂ ಕೂಡ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅಲ್ವ ಮಮ್ಮಿ ಇದು ಲಕ್ಷ್ಮಿ ಅಂತ ಹೇಳಿ ಹೇಳ್ತಾಯಿದ್ಲು.
ಲಕ್ಷ್ಮಿ ಅನ್ನೋ ಕಳೆ ನೀವು ನಿಜಕ್ಕೂ ಹೀಗೆ ಕೂರಿಸಿದ್ರೆ ಅಂತ ಅಲ್ಲ, ಹೇಗೆ ಕೂರಿಸಿದ್ರು ಕೂಡ ಅಮ್ಮನವ್ರ ಲಕ್ಷಣ ಎಷ್ಟು ಚೆನ್ನಾಗಿರುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಏನೂ ಅಲಂಕಾರ ಮಾಡಿರಲ್ಲ, ಜಸ್ಟು ಹಾಗೆ ಲಕ್ಷ್ಮಿ ಕಾಯಿ ಇಟ್ಟು ಹಾಗೆಯೇ ಹೂವು ಇಟ್ಟಿರ್ತಾರೆ ಅಷ್ಟೇ. ಅದೂ ಕೂಡ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇರುತ್ತೆ ಅಲ್ವಾ. ಲಕ್ಷ್ಮಿ ಅಂದರೆ ಲಕ್ಷಣವಾಗಿರ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ. ನನಗಂತೂ ಅನಿಸುತ್ತೆ, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅದಾದಮೇಲೆ ಸೀರೆ ಉಡ್ಸೋಣ ಅಂತ ಹೇಳಿ ಪಿನ್ ಮಾಡಿ ರೆಡಿ ಮಾಡಿಕೊಂಡೆ ಅದೆಲ್ಲದನ್ನು. ನಾನು ಸ್ವಲ್ಪ ಜಾಸ್ತಿ ಸೀರೆ ತೊಗೊಂಡ್ರೆ ಎಲ್ಲಿ ಉಡ್ಸೋದಕ್ಕೆ ಕಷ್ಟ ಆಗುತ್ತೋ ಅಂತ ಇಷ್ಟು ವರ್ಷ ತೆಗೊಳ್ತಾ ಇರಲಿಲ್ಲ. ಬಟ್ ಆದರೆ ಇಲ್ಲ, ಸೀರೆ ಮಾತ್ರ ನಾವು ಹೇಗೆ ಕೂರಿಸಿದ್ರು ಕೂತ್ಕೊಳ್ಳೋ ಥರ ಕಂಫರ್ಟಬಲ್ ಆಗಿತ್ತು. ಸ್ಯಾರಿ ಮಾತ್ರ ಚೆನ್ನಾಗಿದೆ ಸ್ಯಾರಿ ಅಂತ ಅನಿಸ್ತು. ಇನ್ನು ಅದಾದಮೇಲೆ ನಾನು ಕೂಡ ಸೀರೆಗೆ ರೆಡಿ ಮಾಡೋಣ ಅಂಥೇಳಿ ಎಲ್ಲದನ್ನು ದಾರ ಕಟ್ಟಿ ರೆಡಿ ಮಾಡ್ತಾಯಿದ್ದೆ. ಅದಾದಮೇಲೆ ಹೊಸ್ದಾಗಿ ತೊಗೊಂಡಿರೋ ಸ್ಟ್ಯಾಂಡ್ ಅಲ್ವಾ ನನಗೆ, ಅದು ಈ ಕೆಲಸದ ಮಧ್ಯೆ ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್ ಸಿಕ್ಕಲಿಲ್ಲ ನನಗೆ. ಒಂದು ಸರಿನೂ ಅದಕ್ಕೆ ಸ್ಯಾರಿ ಹಾಕಿ ನೋಡ್ಕೊಳ್ಳೇ ಇಲ್ಲ. ಹಾಗಾಗಿ ಅದಕ್ಕೆ ಸ್ಯಾರಿ ಉಡ್ಸೋದಕ್ಕೆ ನನಗೆ ಕಂಫರ್ಟಬಲಾಗಿ ಬರ್ತಾನೆ ಇಲ್ಲ. ಅಂದರೆ ಉಡಿಸ್ತಿದ್ದೀನಿ, ಬಟ್ ನನಗೆ ಅಂದ್ಕೊಳ್ಳೋ ಥರ ನನಗೆ ಉಡ್ಸೋದಕ್ಕೆ ಆಗ್ತಾಯಿಲ್ಲ. ನಾನು ಏನು ತೊಗೊಂಡೆ ಇನ್ಸ್ಟಾ ಪೇಜು, ಅವರೇನೆ ಅದು ಹೇಗೆ ಉಡ್ಸೋದು ಅನ್ನೋದೆಲ್ಲ ವೀಡಿಯೋ ಹಾಕಿದ್ದಾರೆ, ಅದನ್ನು ನೋಡಿದ್ದೀನಿ. ಬಟ್ ನನಗೆ ಅದನ್ನು ಆ ರೀತಿ ಉಡ್ಸೋದಕ್ಕೆ ಮನಸ್ಸಿರಲಿಲ್ಲ. ಅದಕ್ಕೆ ಸ್ವಲ್ಪ ಬೇರೆ ಥರ ಉಡ್ಸೋಣ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಂದರೆ ಅವರು ಹಾಕಿದ್ದು ಏನು ಅಂದರೆ, ಮುಂದೆ ಸೆರಗ ಹಾಕ್ತಾರಲ್ವ, ಈ ಮಾರ್ವಾಡೀಸ್ಗಳು ಸ್ಯಾರಿ ಹಾಕೊತಾರೆ, ಆಮೇಲೆ ಮದುವೆನಲ್ಲಿ ಮುಂಚೆ ಎಲ್ಲ ಹಾಕ್ತಿದ್ರಲ್ಲ ಮುಂದೆಗೆ ಸೆರಗು, ಆ ರೀತಿ ಹಾಕೋ ಥರ ಸ್ಯಾರಿ ಹಾಕೋದು ತೋರಿಸಿದ್ರು. ನನಗೆ ಆ ರೀತಿ ಹಾಕೋ ಮನಸ್ಸಿರಲಿಲ್ಲ. ನಾವೆಲ್ಲ ನಾರ್ಮಲಾಗಿ ಹೇಗೆ ಮುಂದೆಯಿಂದ ಸೆರಗ ಹಾಕ್ಕೊತೀವಿ ಹಾಗೆ ಹಾಕಬೇಕು ಅಂತ ಆಸೆ ಇತ್ತು. ಆ ರೀತಿ ಹಾಕೋಕ್ಕೋದ್ರೆ ಅಲ್ಲಿ ನರಿಗೆ ಸಾಕಾಗ್ತಾಯಿಲ್ಲ. ಇಲ್ಲ ಬೇರೆ ಥರ ಮಾಡೋಣ ಅಂದರೆ ಆಗ್ತಾಯಿಲ್ಲ. 3 ಸರಿ ಎಲ್ಲದನ್ನು ಬಿಚ್ಚಿದ್ದೀನಿ, ಹಾಗೂ ಕೂಡ ನನಗೆ ಅದು ಸರಿ ಹೋಗ್ತಿದೆ ಅಂತ ಅನಿಸ್ಲೇ ಇಲ್ಲ. ಇನ್ನು ಲಾಸ್ಟ್ ಫೈನಲಲ್ಲಿ ಬಿಡು ಅತ್ತ, ಇನ್ನೇನು ಮಾಡೋದಕ್ಕಾಗಲ್ಲ, ಇನ್ನೊಂದು ನೆಕ್ಸ್ಟ್ ವರ್ಷಕ್ಕೆ ಬೇಕಾದ್ರೆ ತೆಗೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಯಿತು, ಈ ವರ್ಷ ಬೇಡ ಅಂತ ಹೇಳಿ ಸುಮ್ಮನಾದೆ. ಈ ರೀತಿ ಹಾಕಿದ್ನ ನನಗೆ ಕೆಳಗಡೆ ನರಿಗೆನೇ ಸಾಕಾಗ್ತಾಯಿಲ್ಲ ಅನಿಸ್ತು. ಹಾಕಿದ್ಮೇಲೆ 3 ನರಿಗೆಗಳು ಕಾಣಿಸ್ತಿದ್ವು, ಅದೂ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನು ಬಿಚ್ಚಿ ಸೇಮ್ ಮಾರ್ವಾಡಿಗೆ ಸ್ಯಾರೀಸ್ ಏನು ಬರುತ್ತೆ ಅದೇ ಥರನೇ ಉಡಿಸ್ತೀನಿ. ಏನು ಮಾಡೋದಕ್ಕಾಗಲ್ಲ ಬಿಡು, ಈ ವರ್ಷ ನೆಕ್ಸ್ಟ್ ವರ್ಷದೊತ್ತಿಗೆ ನನಗೆ ಹೇಗೆ ಬೇಕು ಹಾಗೆ ಪ್ರಾಕ್ಟೀಸ್ ಮಾಡೋಣ ಅಂಥೇಳಿ. ಇದು ಕೂಡ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಬೇರೆ ಥರನೇ ಇತ್ತು. ಹಾಗಾಗಿ ಸ್ವಲ್ಪ ಅದು ಬೇಜಾರು ಅನಿಸ್ತು. ಇನ್ನು ಆ ಟೈಮಲ್ಲಿ ಅನಿಸ್ತು, ಅತ್ತ ನಾನು ನಾರ್ಮಲಾಗಿ ಕೂರಿಸ್ತೀನಲ್ಲ, ಆ 3 ಕಾಲಿನ ಮಣೆ ತಂದು ಅದನ್ನೇ ಇಟ್ಟು ಕೂರಿಸ್ಬಿಡೋಣ, ಬೇಡ ಇದನ್ನು ಎತ್ತಿಟ್ಬಿಡೋಣ, ನೆಕ್ಸ್ಟ್ ವರ್ಷಕ್ಕೆ ಬೇಕಾದ್ರೆ ಕಲ್ತ್ಬಿಟ್ಟು ಇಡೋಣ ಅನಿಸ್ತು. ಬಟ್ ಆದರೆ ಆಮೇಲಿಂದ ಓಕೆ, ಚೆನ್ನಾಗಿ ಕಾಣಿಸ್ತಿತ್ತು. ಸರಿ ಆಯಿತು ಬಿಡು, ಫೈನಲಿ ಹೆಂಗೋ ಬಂತಲ್ಲ ಅಂಥೇಳಿ 3ನೇ ಸರಿಗೆ ಬಿಟ್ಬಿಟ್ಟೆ ಅದ್ರ ಕೈನ. ಓಕೆ ಸಾಕು, ಇಷ್ಟೇ ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ. ಇನ್ನು ಇದೇ ಟೈಮಲ್ಲಿ ಸಂತೂ ಕೂಡ ಹೋಗಿದ್ದವರು ತಂದು ಕೊಟ್ಟರು. ಸಂತುಗೆ ನಾನು ಯಾವಾಗಲೂ ಹೇಳ್ತೀನಿ, ಮುಂಚೆ ತಂದು ಕೊಟ್ಬಿಟ್ರಿ, ಏನೇ ತರೋದಿದ್ರೂ ಈ ರೀತಿ ಲೇಟ್ ಮಾಡಬೇಡಿ ಅಂಥೇಳಿ. ಈ ಟೈಮಲ್ಲಿ ತರ್ತಾರೆ ತಂದುಬಿಟ್ಟು ಎಲ್ಲದೂ. ಇಲ್ಲೆಲ್ಲ ಚೆಲ್ಲಿಟ್ಟು ಹೋದರು ಒಂದಷ್ಟು ಹಣ್ಣು ಹೂವು ಎಲ್ಲದೂ. ಇನ್ನು ಅದು ಒಂದು ಕೆಲಸ ನನಗೆ ರೆಡಿ ಇತ್ತು. ಇನ್ನು ದೇವ್ರ ಪೂಜೆ ಕಡೆಗೆ ಗಮನ ಬೇಕಲ್ವ, ಸೀರೆ ಉಡ್ಸೋದು, ಅದ್ರ ಕಡೆ ಗಮನ ಪಟ್ಕೊಂಡು ಬಿಟ್ಟೆ. ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಂದಿಟ್ಟು ಅವರು ಕೂತಿದ್ರು. ಇನ್ನು ನಾನು ಸಾನು ಇಬ್ಬರು ಸೇರಿ ಸೀರೆ ಉಡಿಸಿ ರೆಡಿ ಮಾಡಿದ್ವಿ. ಇನ್ನು ನಮ್ಮ ಅಮ್ಮನವ್ರಿಗೆ ಸೀರೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಇನ್ನು ಇವತ್ತಕ್ಕಿಂತ ನಾಳೆ ನೀವು ಹೇಳಬೇಕಾಗುತ್ತೆ. ಆಲ್ರೆಡಿ ನಾನು ರೀಲ್ಸ್ ಹಾಕಿದ್ದೀನಿ, ನೀವೆಲ್ಲರೂ ಕೂಡ ಒಂದಷ್ಟು ಜನ ಇಷ್ಟಪಟ್ಟು ಕಮೆಂಟ್ ಮಾಡಿದ್ದೀರಾ. ಇನ್ನು ಈ ಅಲಂಕಾರ ಹೇಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಇನ್ನು ಅದಾದಮೇಲೆ ಸ್ಯಾರಿ ಎಲ್ಲ ಹಾಕಿದ್ದಾಯಿತು, ಜೊತೆಗೆ ಒಡವೆಗಳೆಲ್ಲದನ್ನು ಹಾಕಬೇಕಲ್ವ, ಅದಕ್ಕೋಸ್ಕರ ಎಲ್ಲದನ್ನು ತಂದು ಅದನ್ನು ಕೂಡ ಹಾಕಿ ಅಲಂಕಾರ ಮಾಡ್ತಾಯಿದ್ದೆ. ಇನ್ನು ಇವಾಗ ಮಾಡೋ ಅಂಥದ್ದು ಇಷ್ಟೇ, ಇನ್ನು ಕಳಶ ಏನು ಪೂರ್ತಿಯಾಗಿ ರೆಡಿ ಮಾಡೋದಿಲ್ಲ, ಇಷ್ಟು ಮಾತ್ರ ರೆಡಿ ಮಾಡ್ತೀನಿ. ಇನ್ನು ಇದಾದಮೇಲೆ ಅಮ್ಮನವರ ಮಖವಾಡ ಅಂದರೆ ಅಮ್ಮನವ್ರದ್ದು ಮುಖ ಏನಿದೆ ಅದನ್ನು ಅಲಂಕಾರ ಮಾಡ್ಕೊಳ್ಳೋಣ ಅಂಥೇಳಿ ಬಂದು ಕೂತೆ. ಅದಕ್ಕೆ ಕ್ರೌನ್ ತಂದಿದ್ದೆ ಅಲ್ವ ಈ ಸರಿ, ಅದನ್ನು ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೆ. ನಾನು ತಂದಿದ್ದೇನೆ ಹಾಕಿ ನೋಡಿದೆ, ಸ್ವಲ್ಪ ಟೈಟ್ ಅನಿಸ್ತು ಅಷ್ಟೇ. ಟೈಟ್ ಅನಿಸಿ ಕೂರುತ್ತೆ ಬಿಡು ಅಂತ ಅಂದ್ಕೊಂಡು 1 ಸೆಕೆಂಡ್ ಹಾಕಿ ಬಿಚ್ಚಿಬಿಟ್ಟೆ, ಗೊತ್ತಾಗಲಿಲ್ಲ. ಬಟ್ ಆದರೆ ಇಲ್ಲ ಹಾಕ್ದಾಗ ಗೊತ್ತಾಯಿತು ನನಗೆ, ಅದು ತುಂಬ ಟೈಟ್ ಅನಿಸ್ತಾ ಇದೆ. ಏನೇ ಕಟ್ಟಿದ್ರೂ ಅಷ್ಟು ನೀಟಾಗಿ ಕೂರ್ತಾಯಿಲ್ಲ ಅನಿಸ್ತು. ಪದೇ ಪದೇ ಹಾಕಿ ಅದನ್ನು ಪ್ರೆಸ್ ಮಾಡಬೇಕಾಗಿತ್ತು. ನಾನು ಅದನ್ನು ಹಾಕೋಕ್ಕೋಗಿ ಇನ್ನು ಅಮ್ಮನವ್ರ ಮಖವಾಡ ಭಿನ್ನ ಆಗಿಬಿಡುತ್ತೆ, ಬೇಡ ಅತ್ತ, ವಾಪಸ್ ಮಾಡಿ ಬೇಕಿದ್ದರೆ ಬೇರೆ ತಂದ್ರಾಯ್ತು, ಕಳೆದ ವರ್ಷ ಹಾಕಿದಾಗೆ ಹಾಕ್ಬಿಡೋಣ, ನೆಕ್ಸ್ಟ್ ವರ್ಷಕ್ಕೆ ಬೇಕಾದರೆ ತಂದು ಹಾಕೋಣ. ಅಂದರೆ ಅಮ್ಮನವ್ರದ್ದು ಮುಖವಾಡ ಏನಿದೆ ಅದನ್ನೇ ತೊಗೊಂಡೋಗಿ ಸೈಜ್ ನೋಡ್ಕೊಂಡು ಬೇಕಾದ್ರೆ ತರೋಣ, ಬೇಡ ಅಂತ ಹೇಳಿ ಅದನ್ನು ಎತ್ತಿಟ್ಟು ಕಳೆದ ವರ್ಷ ಏನು ಮಾಡಿದ್ದೆ ಅದೇ ರೀತಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಇನ್ನು ಅಮ್ಮನವ್ರ ಮುಖವಾಡಕ್ಕೆ ಅಲಂಕಾರ ಅಂದರೆ ಐಲೈನರಿಂದ ಐಬ್ರೋಸು ಕಾಡಿಗೆ ಎಲ್ಲದನ್ನು ಹಾಕಿದೆ. ಅದು ಹಾಕಿದ್ದಾದಮೇಲೆ ಲಿಪ್ಸ್ಟಿಕ್ ಅಂತ ಹೇಳಿ ಶೃಂಗಾರನ ಯೂಸ್ ಮಾಡ್ತೀನಿ. ಯೂಶ್ವಲಿ ನಾನು ತುಂಬ ವರ್ಷದಿಂದ ಇದನ್ನೇ ಇಟ್ಕೊಂಡಿದ್ದೀನಿ.
ಕೆಲವೊಬ್ಬರು ಯೂಸ್ ಮಾಡಿ ಅದನ್ನು ಅವ್ರಿಗೆ ಯೂಸ್ ಮಾಡ್ಕೊಂಡು ಬಿಡ್ತಾರೆ, ನೆಕ್ಸ್ಟಿಗೆ ಮತ್ತೆ ಅಮ್ಮನವ್ರಿಗೆ ಹೊಸದಾಗಿ ತೊಗೊಳ್ತಾರೆ. ನಾನು ಆ ರೀತಿ ಮಾಡೋದಕ್ಕೆ ಹೋಗಲ್ಲ. ಅಮ್ಮನವರಿಗೆ ಅಂತ ಅಷ್ಟು ದಿವಸದಿಂದಲೂ ಒಂದನ್ನೇ ತಗೊಂಡಿರೋದನ್ನು ಎತ್ತಿಟ್ಕೊತೀನಿ. ಏಕೆಂದರೆ ಲಾಸ್ಟ್ ಫೈನಲಲ್ಲಿ ಹಬ್ಬದ ಟೈಮಲ್ಲಿ ಮರ್ತು ಬಿಡೋದು ಜಾಸ್ತಿ. ನಂಗೆ ಸ್ವಲ್ಪ ಮರವಿನ ಕಾಯಿಲೆ ಇದೆ ಅಂತಲೇ ಹೇಳ್ಬೋದು. ನೀನು ತರಲಿಲ್ಲ ಅಂದರೆ ಅಲಂಕಾರ ಮಾಡಲಿಲ್ಲ ಅಂದರೂ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಬೇಡ ಅಂತ ನಾನು ಅದನ್ನು ಅದ್ರ ಜೊತೆನೇ ಎತ್ತಿಟ್ಬಿಡ್ತೀನಿ. ಪ್ರತಿ ವರ್ಷವೂ ಅದನ್ನೇ ಯೂಸ್ ಮಾಡ್ತೀನಿ. ಇನ್ನೆಲ್ಲದನ್ನು ಹಾಕಿ ಅಲಂಕಾರ ಮಾಡ್ತಿದ್ದೆ. ಇಷ್ಟು ಅಲಂಕಾರ ಮಾಡಿದಾಗ ನನ್ನ ಮರವು ಎಷ್ಟಿದೆ ಅಂದರೆ, ಕಳೆದ ವರ್ಷ ಮಾಡಿದ್ದೀನಿ, ಕಳೆದ ವರ್ಷ ಮಾಡಿದ್ದೀನಿ, ಎಲ್ಲ ಟೈಮಲ್ಲೂ ಮಾಡ್ತೀನಿ. ಬಟ್ ಆದರೆ ಈ ವರ್ಷ ನಾನು ಏನು ಮಾಡಿದೆ ಅಂದರೆ, ಅಮ್ಮನವರಿಗೆ ಹೇರ್ನೇ ಬರೆಯೋದು ಬಿಟ್ಬಿಟ್ಟೆ. ಅಲ್ಲಿ ವೈಟ್ ಹಾಗೆ ಬಿಟ್ಬಿಟ್ಟೆ. ಅದಕ್ಕೆ ಕಲರ್ ಹಾಕೋದೇ ಮರ್ತೋಯ್ತು. ಇನ್ನು ಆಮೇಲಿಂದ ನೆನಪಾಯಿತು ನನಗೆ ಅಮ್ಮನವ್ರದ್ದು. ಯಾವಾಗ ಅಂದರೆ ಅಮ್ಮನವ್ರನ್ನ ಕೂರಿಸಿ ಎಲ್ಲ ಮಾಡಿದ್ಮೇಲೆ ನೆನಪಾಯಿತು. ಇನ್ನು ಆವಾಗ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇನ್ನು ಈ ರೀತಿ ನಮ್ಮ ಅಮ್ಮನವ್ರು ಕಾಣಿಸ್ತಾಯಿದ್ರು. ಇನ್ನು ಕಳೆದ ವರ್ಷ ನೀವೆಲ್ಲ ನೋಡಿದ್ದೀರಾ ಹೇಗೆ ವರಮಹಾಲಕ್ಷ್ಮಿ ಹಬ್ಬದ್ದು ಇತ್ತು ಅಂತ ಹೇಳಿ. ಇನ್ನು ಕಳೆದ ವರ್ಷದ್ದು ಅದರ ಹಿಂದಿನ ವರ್ಷ ಹೇಗಿತ್ತು ಅನ್ನೋದನ್ನು ಕೂಡ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ. ಅದನ್ನು ಕೂಡ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅಮ್ಮನ ಗಲ್ಲಕ್ಕೆ ಅರಿಶಿನ ಹಚ್ಚೋಣ ಅಂತ ಹೇಳಿಬಿಟ್ಟು ಅರಿಶಿನ ಕಲಿಸ್ಬಿಟ್ಟು ಹಾಗೆಯೇ ಪೇಂಟ್ ಬ್ರಷ್ ಯೂಸ್ ಮಾಡಿಕೊಂಡು ಅರಿಶಿನ ಹಚ್ಚಿ ಅಮ್ಮನವ್ರ ಮುಖವಾಡನ ರೆಡಿ ಮಾಡಿದೆ. ಹೇಗೆ ಕಾಣಿಸ್ತಿದ್ದೆ ನಮ್ಮ ಅಮ್ಮನವ್ರ ಮುಖವಾಡ ಅಂತ ಹೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಅಮ್ಮನವ್ರ ಮುಖವಾಡನೂ ಕೂಡ ರೆಡಿ ಆಯಿತು. ಇನ್ನೆಲ್ಲ ಆದಮೇಲೆ ಅಮ್ಮನವ್ರಿಗೆ ದೃಷ್ಟಿ ಆಗಬಾರ್ದಲ್ವ, ಅದಕ್ಕೋಸ್ಕರ ಒಂದು ಪುಟ್ಟದಾಗಿ ದೃಷ್ಟಿ ಬೊಟ್ಟನ್ನು ಕೂಡ ಇಟ್ಟಿದ್ದಾಯಿತು. ಇನ್ನೆಲ್ಲದನ್ನು ಕೂಡ ರೆಡಿ ಮಾಡಿದೆ. ಇನ್ನು ಅದಾದಮೇಲೆ ಮೂಗುತಿ ಸ್ವಲ್ಪ ದೊಡ್ಡದು ಹಾಕೋಣ ಅಂತ ನೋಡಿದೆ. ಸಾನು ಬೇಡ ಮಮ್ಮಿ, ಪುಟ್ಟದಾಗಿರೋದೇ ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಪುಟ್ಟದಾಗಿರೋದೇ ಹಾಕಿ ರೆಡಿ ಮಾಡಿ ಮುಗಿಸಿದ್ದಾಯಿತು. ಇನ್ನು ಅದಾದಮೇಲೆ ಸಂತು ಹೂವು ಹಣ್ಣು ತಂದಿದ್ರು, ಕಮಲ ಹೂವು ಕೂಡ ತಂದಿದ್ರು. ಅದನ್ನು ಫೋಲ್ಡ್ ಮಾಡಿಡೋಣ ಅಂತ ಫೋಲ್ಡ್ ಮಾಡ್ತಾಯಿದ್ದೆ. ಅಂದರೆ ಅದು ಫೋಲ್ಡ್ ಮಾಡಿದ್ರೆ ಬೇಗ ಬಾಡೋಗೋ ರೀತಿ ಕಾಣಿಸೋದಿಲ್ಲ, ಇಲ್ಲಾಂದರೆ ಬತ್ತೋಗಿ ಎಲ್ಲ ಕಮಲ ಹೂವು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಪ್ರತಿ ವರ್ಷವೂ ಫೋಲ್ಡ್ ಮಾಡಿರ್ತೀನಿ. ಫೋಲ್ಡ್ ಮಾಡ್ತಾಯಿದ್ದೆ. ಬಟ್ ಕನುಷಿ ತುಳಿದು ಅದರದ್ದು ಕಡ್ಡಿನೇ ಮುರಿದಾಕ್ಬಿಟ್ಟಿದ್ಲು. ಫೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಲೆಗಳೇ ಮುರ್ಕೊಂಡು ಬರ್ತಾಯಿದ್ವು. ಎರಡೇ ಹೂವು, ಅದು ಇಷ್ಟಿಷ್ಟೇ ಇತ್ತು. ಅದನ್ನು ತಂದಿದ್ರು. ನೋಡಿದ್ರೆ ಆಗಲೇ ಇಲ್ಲ. ಸರಿ ಬಿಡು ಆಯಿತು, ಬೇಡ ಒಂದೇ ಸಾಕು ಅಂತ ಹೇಳಿಬಿಟ್ಟು ಅದು ಒಂದೊಂದು ಫೋಲ್ಡ್ ಮಾಡಿದ್ದೆ. ಅದನ್ನೇ ಇಟ್ಟರೆ ಆಯಿತು ಅಂತೇಳಿ ಎತ್ತಿಟ್ಟೆ. ಇನ್ನು ಅದಾದಮೇಲೆ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೆ. ಯೂಶ್ವಲಿ ನಾನು ಯಾವಾಗಲೂ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕ್ತೀನಿ. ಆದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಯಾವಾಗಲೂ ನೈಟೇ ಹಾಕ್ತೀನಿ. ಏನು ನನಗೆ ಇದರಲ್ಲಿ ಹಾಕೋದು ನೈಟಲ್ಲಿ ಏನಕ್ಕೆ ಗೊತ್ತಾ, ತುಂಬ ಜನ ಹೆಣ್ಮಕ್ಳು ಮಲಗೋದೇ ಇಲ್ಲ, ಬೆಳಗಿನ ಜಾವದವರೆಗೂ ಎದ್ದು ಕೆಲಸ ಮಾಡಿ ಪೂಜೆ ಮಾಡ್ತಾರೆ ಈ ಹಬ್ಬದಲ್ಲಿ. ಸೊ ಹಾಗಾಗಿ ಕೆಟ್ಟ ಶಕ್ತಿಗೆಲ್ಲ ಎಂಟ್ರಿನೇ ಇಲ್ಲ. ಅದಕ್ಕೋಸ್ಕರ ನೈಟಲ್ಲೇ ರಂಗೋಲಿ ಹಾಕ್ಬಿಡ್ತೀನಿ. ಇನ್ನು ರಂಗೋಲಿನ ನೀವೊಬ್ಬರು ಕೇಳಿದ್ರಿ ಕಮೆಂಟ್ ಮಾಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೋರಿಸಿ ಯಾಕ ಅಂಥೇಳಿ. ಬಟ್ ಆದರೆ ನನಗೆ ಟೈಮೇ ಸಿಗಲಿಲ್ಲ ಕೆಲಸದ ಮಧ್ಯೆ. ಸಾರಿ ಸ್ವಲ್ಪ ಬೇಗ ಕೇಳಿದರೆ ನನಗೂ ಟೈಮ್ ಆಗ್ತಿತ್ತೇನೋ. ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ಅದನ್ನು ತೋರಿಸೋದಕ್ಕೆ ಆಗಲಿಲ್ಲ ನನಗೆ ಯಾವುದೇ ರಂಗೋಲಿನೂ ಕೂಡ. ನೆಕ್ಸ್ಟ್ ಟೈಮ್ ಆದಷ್ಟು ಬೇಗ ನಿಮಗೆ ಹಬ್ಬಕ್ಕಿಂತ ಮುಂಚೆ ಇದನ್ನೆಲ್ಲದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ಸಾರಿ ಅಂತಲೂ ಕೇಳ್ತೀನಿ. ಇನ್ನು ಅದಾದಮೇಲೆ ನಾನು ಇವತ್ತು ಹಾಕ್ತಾಯಿರೋದು ಬಂದು, ನಾನು ಅಕ್ಕಿ ಹಿಟ್ಟನ್ನ ರುಬ್ಕೊಂಡು ಹಾಕ್ತಾಯಿರೋ ಅಂಥದ್ದು. ಇದರಲ್ಲಿ ಹಾಕ್ತಾಯಿರೋ ರೀಸನ್ ಬಂದು ಗಲೀಜಾಗೋದಿಲ್ಲ ಜಾಸ್ತಿ ಅಂತ ಹೇಳಿಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಕೆಲಸನೂ ಮುಗಿಸಿದ್ದಾಯಿತು. ಮುಗಿಸಿ ಇವಾಗ ಮಲ್ಗೋಣ ಅಂತ ಹೊರಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ರೆಡಿ ಇಲ್ಲಿ 1:15 ಟೈಮ್ ಆಗಿದೆ. ಇವಾಗ ಕಂಪ್ಲೀಟಾಗಿ ಕೆಲಸ ಮುಗೀತು. ಕಿಚನು ಕೂಡ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನೈವೇದ್ಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಮನೆ ಒರೆಸ್ಕೊಳ್ಬೇಕಷ್ಟೇ. ಮನೆಯೆಲ್ಲ ಅದನ್ನು ಗುಡಿಸಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಅಮ್ಮನವ್ರ ಅಲಂಕಾರನೂ ಕೂಡ ಆಗಿದೆ. ನಾಳೆ ಪೂರ್ತಿಯಾಗಿ ಇನ್ನು ಅವ್ರ ಅಲಂಕಾರ ಹೇಗಾಗಿದೆ ಅನ್ನೋದನ್ನು ಕೂಡ ನಾಳೆ ಶೇರ್ ಮಾಡ್ಕೊತೀನಿ. ಹಾಗೆ ಪೂಜೆ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ. ಇನ್ನು ಬೆಳಗ್ಗೆ ಏನೇನು ಸ್ಪೆಷಲ್ ಇರುತ್ತೆ ಅನ್ನೋದು ನಾಳಿನ ವಿಡಿಯೋದಲ್ಲಿ ಇರುತ್ತೆ. ಕನುಷಿನೂ ಕೂಡ ಇಷ್ಟೊತ್ತವರೆಗೂ ಆಡ್ಕೊಂಡು ಕುಣ್ಕೊಂಡು ಹೋಗಿ ಇವಾಗ ಮಲಗಿದ್ದಾಳೆ. ಇನ್ನು ನಾಳೆ ಬೆಳಗ್ಗೆ ನಾಳೆಯಿಂದ ಸಂಜೆವರೆಗೂ ಅವಳು ನಿದ್ರೆನೇ ಮಾಡಲ್ಲ. ನಾವು ಮಾಡೋ ಕೆಲಸದಲ್ಲಿ ಫುಲ್ ಅವಳು ಬ್ಯುಸಿ ಆಗಿಬಿಟ್ಟಿರ್ತಾಳೆ. ಓಕೆ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬಿಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿರ್ತೀರ, ಉಸಿರು ಹೋಗ್ಬಿಟ್ಟೈತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ. ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಾಯ್. ನಮ್ಮ ಸಾನು ಮಲ್ಕಂತವಳು ಅಲ್ಲೇ ಬಿದ್ದೋಯ್ತವಳು. ಅವಳಿಗೆ ನಿದ್ರೆ ಬರ್ತೈತೆ. ನನಗೆ ಫೋನ್ ಇಟ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ಅಷ್ಟು ಕೈ ನೋವಾಗ್ತಿದೆ. ಓಕೆ, ಇನ್ನು ನಾಳೆ ಸಿಗ್ತೀವಿ.